ಮಧ್ಯದಲ್ಲಿ ಬೇಕಂತ ರಾಜಕೀಯ ಮಾಡೋಕ್ಕೋಸ್ಕರ ಡಿ ಕೆ ಶಿವಕುಮಾರು ಗೌಡ್ರನ್ನ ಮುಗಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಇದೆಲ್ಲ ಮಾಡಿಸಿರೋದು. ರಮೇಶ್ ಜಾರಕಿಹೊಳಿದು ಅವನೇ ಮಾಡಿದ್ದು, ಇದು ಅವನೇ ಮಾಡಿದ್ದು. ಕಳ್ಳರ ಫ್ಯಾಮಿಲಿ ಇದು, ಜನಗಳನ್ನ ಹಾಳು ಮಾಡೋಕ್ಕಂತಲೇ ಇರೋ ಫ್ಯಾಮಿಲಿ ಇದು. ಆಯ್ತಾ, ಇವರೆಲ್ಲ ಇನ್ನೂ ದೇಶನ ಇನ್ನೂ ಯಾವ ಗತಿಗೆ ತರ್ತಾರ ಗೊತ್ತಿಲ್ಲ. ಅವ್ರ ಒಟ್ಟಿನಲ್ಲಿ ಅವ್ರ ಕೆಟ್ಟೆಸರು ತರಬೇಕು. ಅವ್ರು ಮಾಡಿದ್ರು ಶರಣಾಯ್ತಾರೆ, ಪಕ್ಕ ಬರ್ತಾರೆ. 31ನೇ ತಾರೀಕು ಬಂದೇ ಬರ್ತಾರೆ, ಪಕ್ಕ ಇದು ಮಾಡ್ತಾರೆ. ಅವ್ರು ತಪ್ಪು ಮಾಡಿಲ್ಲ ಅಂತಲೇ ತಪ್ಪಿಸ್ಕೊಂಡು ತಿರುಗೋದೇನಕ್ಕೆ ಬೇಕು ಅಲ್ವಾ? ತಪ್ಪು ಮಾಡಿದರೆ ಹತ್ತಲ್ಲ ಮರೆಸ್ಕೊಂಡು ಹೋಗ್ತಿರೋದು. ಅದಕ್ಕೋಸ್ಕರನೇ ಅವರು ಮೋದಿಯವ್ರ ಶಾಕ್ಗೆ ಹೆದರಿ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರು ತಿರ್ಗಾ ಅಂತ. ಅದು ಹೇಳಕ್ಕೆ ಬರಲ್ಲ. ಮೋದಿ ಶಾಕು ಅಂತಿಲ್ಲ, ಎಲ್ಲ ಇವರೇನೋ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕೇನಾದ್ರು ಬರ್ಬೋದೇನೋ. ಸರ್, ಇದು ದೇವೇಗೌಡರು ಒಬ್ಬರಾಗಿ ಮಾಜಿ ಪ್ರಧಾನಮಂತ್ರಿ ಅವರ ಮೊಮ್ಮಗನಾಗಿ ಎಷ್ಟು ಈ ರೀತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿ ಇಲ್ಲ, ಅದು ಮಾಡಬಾರ್ದಾಗಿತ್ತು, ಆಗೋಗಿದೆ. ಏನು ಮಾಡೋಕ್ಕಾಗುತ್ತೆ ಇವಾಗ? ಅವ್ನು ಬಂದ ಮೇಲೆ ಏನಾದ್ರು ಇದಕ್ಕೆ SIT ಹೋಗ್ತೀನಿ ಅಂತ ಹೇಳಿದಾನಲ್ಲ, ಅವನೇನೆ ಹೋಗಲ್ಲಿ ಶರಣರಾಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾನೆ. ಜಸ್ಟ್ ನಾನು ವಿದೇಶಿ ಪ್ರಯಾಣ ಬೆಳೆಸಿರೋದು ಅಂತಿದ್ದಾರೆ. ವಿದೇಶಿ ಪ್ರಯಾಣ ಬೆಳೆಸಿರೋದು ಕರೆಕ್ಟು. ಅವರು ಮೊದಲೇ ಫಿಕ್ಸ್ ಆಗಿತ್ತು ನಂದು ಪ್ರೋಗ್ರಾಮು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ಅವರು ವಿದೇಶಕ್ಕೆ ಹೋಗೋಕ್ಕೆ ಮುಂಚೆನೇ ಇವರು ಇದು ಮಾಡ್ಬೋದಾಗಿತ್ತಲ್ಲ. ಎಲ್ಲ ಎಲೆಕ್ಷನ್ ಆದ್ಮೇಲೆ ಮಾಡಿದ್ರೆ ಏನು ಪ್ರಯೋಜನ? ಅದು ಮೊದಲೇ ಮಾಡಿದ್ರೆ ಅವನು ಎಲೆಕ್ಷನಲ್ಲಿ ಸೋಲಿಸ್ಬೋದಾಗಿತ್ತು ಅವರು. ಸರ್, 1000 ಇರಲಿ ಸರ್, ಡಿ ಕೆ ಶಿವಕುಮಾರ ಬಂದಿವನ್ನ ಹೋಗಿ ಆ ಹುಡುಗಿ ಹತ್ರ ಹೋಗಿ ಅಂತ ಕಳ್ಸಿದ್ರು. ಅದು ತಪ್ಪಲ್ವಾ? ಇವ್ನು ಮಾಡಿರೋ ತಪ್ಪ ಬಗ್ಗೆ ಮಾತಾಡಿ. ಡಿ ಕೆ ಶಿ ಏನು ಮಾಡಿದ್ರು ಅದು ಸೆಕೆಂಡು. ಇವ್ನು ಮಾಡಿರೋ ತಪ್ಪ ಬಗ್ಗೆ ಮಾತಾಡಿ ನೀವು ಫಸ್ಟು. ಇವ್ನು ಮಾಡಿರೋದು ಏನು ಕೆಲಸ? ಅದು ಅಲ್ಕ ಕೆಲಸ ಅಲ್ಲ. ಅದು ಸಂಸದ ಹಿಂಗೆ ಮಾಡಿದ್ರೆ ಇವರೆಲ್ಲ ಆದರ್ಶವಾಗಿರಬೇಕು ಜನಗಳಿಗೆ. ಇವರೇ ಈ ಥರ ಮಾಡಿದ್ರೆ ಹೆಂಗೆ ಹೇಳಿ? ಅಲ್ವಾ ಸರ್? ವಿಡಿಯೋಗಳು ಡ್ರೈವರೇ ಕಳ್ಸಿರೋದಂತ ಒಪ್ಕೊಂಡವ್ರೆ. ಆಯ್ತು, ಅವ್ನ ಫೋನಿಂದಾನೇ ಎತ್ತಿ. ಇನ್ನೇನು ಸತ್ಯ? ಅದಕ್ಕಿಂತ ಸತ್ಯ ಏನೇನು? 2,000 ಸುಳ್ಳು, 3,000 ಸುಳ್ಳು. ಅವ್ನು ನಮ್ಮರಿಂದ ತಾನೇ ಡ್ರೈವರ್ ಕಟ್ಕೊಂಡಿರೋ. ಸುಮ್ಮನೆ ಹೆಂಗೆ ಕಟ್ಕೊಂಡ್ಬಿಡ್ತೀರಾ? ಸುಮ್ಮನೆ ಕಟ್ಕೊಳಕ್ಕಾಯ್ತಿದ್ದ? ಹಂಗೆ ಸುಮ್ಮನೆ ಹೋಗಿ ಸಂಸದ್ರ ಮೇಲೆ ಹಂಗೆ ಮಾಡೋಕ್ಕಾಯ್ತಿದ್ದ? ನಿಜ ಇರೋದಕ್ಕೆ ಮಾಡಿರೋದು. ಹೆಣ್ಣಂದ್ರೆ ಗೌರವ ಇರಬೇಕು. ಇವರೆಲ್ಲ ಕಿಡಿಗೇಡಿಗಳು ಸರ್. ಇವರು ಏನೋ ಅವ್ರ ತಾತ ಇವ್ರ ಹೆಸರು ಹೇಳ್ಕೊಂಡು ಇದು ಮಾಡ್ಕೊಂಡವ್ರೆ. ಏನೋ ಒಳ್ಳೆಯವ್ರ ಥರ ಪೋಸ್ಗಳು ಕೊಡ್ಕೊಂಡು ಇವರೆಲ್ಲ ದೇಶ ಹಾಳು ಮಾಡೋರು. ಇವರೆಲ್ಲ ಸಂಸದರಿಗೆ ಲಾಯಕ್ಕಿಲ್ಲ. ಇವರು ಮನೆ ಹಾಳು ಮಾಡೋ, ಫ್ಯಾಮಿಲಿ ಹಾಳು ಮಾಡೋ ನನ್ನ ಮಕ್ಕಳು ಇವರು. ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋದು ಯಾರು ಮಾಡಿದ್ರು ತಪ್ಪೇ. ಮಾಮೂಲಿ ಮನುಷ್ಯರೆಲ್ಲ ಮಾಡಿದ್ರೆ ತಪ್ಪು ಅಂತಾರೆ, ಆದರೆ ಅವ್ರು ಮಾಡಿದ್ರೆ ತಪ್ಪಿಲ್ವ? ಅದು ಯಾರು ಮಾಡೋದು ತಪ್ಪೇ. ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಗೌರ್ಮೆಂಟ್ ಇದ್ರೆ ಅವರು ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ನಾವೇನೋ ಒಂದು ಸಣ್ಣ ಒಂದು ಆಕ್ಷನ್ ಮಾಡಿಬಿಟ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸ್ನವರು. ಈ ಥರ ದೊಡ್ಡ ತಪ್ಪು ಮಾಡಿದವ್ರಿಗೆ ಮಾತ್ರ ಬಿಟ್ಬಿಟ್ಟಿರ್ತಾರೆ. ಯಾಕೆ ಮಾಡ್ಬೇಕು ಆ ಥರ? ಎಲ್ಲರಿಗೂ ಒಂದೇ ಥರ ನಡಿಬೇಕು. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ತಾನೆ. ಹಂಗಿದ್ಮೇಲೆ ಅವ್ರಿಗೂ ಶಿಕ್ಷೆ ಆಗಲೇಬೇಕು. ಒಂದಿನೂ ಜೈಲಲ್ಲಿಲ್ಲ ಅವ್ರು ಆರಾಮಾಗಿ ಹೊರದೇಶಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ದುಡ್ಡಿರೋನು ಸ್ವಲ್ಪ ದುಡ್ಡು ಮಾಡಿದಕ್ಕೆ ಹೊರದೇಶ ಹೋಗ್ತಾರೆ. ಇಲ್ಲಿ ನಾವು ಏನು ಕಷ್ಟಪಡೋರು ನಾವು ಹೆಂಗೆ ಹೋಗೋಕ್ಕಾಗುತ್ತೆ? ನಮ್ಮನ್ನು ಹಿಡಿದು ಒಳಗಾಗ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ. ಅದೇ ಥರ ಯಾರು ಮಾಡೋದು ತಪ್ಪು ಹೇಳ್ತಾನೆ ಅವ್ರನ್ನೂ ಒಳಗಾಕ್ಬೇಕು. ಬರಲಿ, ಪ್ರೂಫ್ ಮಾಡಲಿ. ಅವರು ತಪ್ಪು ಮಾಡಿಲ್ಲ ಅಂದಮೇಲೆ ಪ್ರೂಫ್ ಮಾಡಬೇಕಲ್ಲ. ನೀವು ಯಾಕೆ ಓಡೋಗ್ಬೇಕು ಊರು ಬಿಟ್ಟು? ಅಲ್ವರ ಬಂದು ಪ್ರೂಫ್ ಮಾಡಿ. ನಾನು ಮಾಡಿಲ್ಲ ಅಂತ ಹೇಳಿ. ಅಲ್ಲಿ ಕೇಸ್ ಕೊಟ್ಟಿರೋರೆಲ್ಲ ಇದಾರಲ್ಲ, ಅವರೆಲ್ಲ ಬಂದು ಹೇಳ್ತಾರೆ ಅವ್ರು ಮಾಡಿದಾರ ತಪ್ಪು ಇಲ್ವಾ ಅಂತ ಅವ್ರು ಹೇಳ್ತಾರೆ. ಹೋಗ್ಬಿಟ್ರೆ ಇನ್ನು ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ನೀನು ಮಾಡಿರೋ ತಪ್ಪೇ ಅಂತ ಅಲ್ವಾ ಅರ್ಥ? ಅದು ಬಂದು ನಿಂತ್ಕೊಂಡು ಮಾತಾಡಬೇಕು, ಫೇಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಇದಾಗುತ್ತೆ? ಅಲ್ಲಿ ಹೋಗಿ ಹಿಡ್ಕೊಂಬರೋಕ್ಕಾಗಲ್ವ ಈ ಪೊಲೀಸ್ನವರು? ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು. ಯಾಕಂದರೆ ಅವ್ರು ದೊಡ್ಡವರು, ಏನು ಮಾಡೋಕ್ಕಾಗಲ್ಲ. ನಮ್ಮಂಥವ್ರು ಮಾಡಿದರೆ ಫಸ್ಟ್ ತಗೊಂಡು ಒಳಗಾಗ್ತಾಯಿದ್ರು. ಪಕ್ಕ ಅವರು ದೇಶ ಬಿಟ್ಟು ಹೋಗಿದ್ದಾರೆ, ತಪ್ಪು ಮಾಡಿದ್ದಾರೆ. ಅದಕ್ಕೆ ಅವ್ರ ತಾತ ಅದು ಕ್ಷಮೆ ಕೇಳ್ಕೊಂಡು ಹೇಳಿದ್ದಾರೆ. ಅವರು ಅದಕ್ಕೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಬರ್ತೀನಿ ಅಂತ. ನೋಡೋಣ 31ನೇ ತಾರೀಕು ಬಂದು ಅದೇನು ಮಾತಾಡ್ತಾರೋ ಮಾತಾಡಲಿ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ನಾವು ತಪ್ಪು ಮಾಡೋರೆ ಅಂತಲೇ ಹೇಳೋಕ್ಕಾಯ್ತಿಲ್ಲ, ತಪ್ಪು ಮಾಡಿಲ್ಲ ಅಂತಲೂ ಹೇಳೋಕ್ಕಾಯ್ತಿಲ್ಲ. ಏನು ಎತ್ತ ಅಂತ 31ನೇ ತಾರೀಕು ಗೊತ್ತಾಯ್ತದೆ. ತಾತ ಕರೆದಿರೋದಕ್ಕೆ ಇನ್ನು ಯಾರ ಮಾತ್ಗೂ ಮರ್ಯಾದೆ ಕೊಟ್ಟಿಲ್ಲ. ಆ ಹಿರಿಯ ಮನುಷ್ಯ ಮಾಜಿ ಪ್ರಧಾನಿ ಅವರು ಒಂದು ಮಾತುಗೋಸ್ಕರ ಅವರು ಬಂದೇ ಬರ್ತಾರೆ. ಅದ್ರ ಮೇಲೆ ಏನಾಯ್ತದೋ ನೋಡ್ಬೇಕು. 31ನೇ ತಾರೀಕು ಶರಣಾಯ್ತಾರೆ, ಪಕ್ಕ ಬರ್ತಾರೆ. 31ನೇ ತಾರೀಕು ಬಂದೇ ಬರ್ತಾರೆ, ಪಕ್ಕ ಇದು ಮಾಡ್ತಾರೆ. ಮಾಡೇ ಮಾಡ್ತಾರೆ. ಫೇಸ್ ಮಾಡಿರೋದು ಸರಿ ಅಂತ ಹೇಳಕ್ಕೆ ಇನ್ನೂ ರೆಜಬಟ್ಟೆ ಆಗಿಲ್ವಲ್ಲ. ಏನೋ ಪರ್ಫೆಕ್ಟಾಗಿ ವ್ಯಕ್ತಿ ಸಿಕ್ಕಿ ಹಿಂಗೆ ಮಾಡೋರೆ
ಕೋರ್ಟ್ ಮೆಟ್ಲು ಹತ್ಬೇಕು ಅಂತ ಅಂದಿದ್ರೆ ಬೇಕಾದ್ರೆ ತಪ್ಪು ನಡೆದೈತೆ ಅನ್ಬೋದು. ವಿಡಿಯೋದಲ್ಲಿರೋದು ಸುಳ್ಳು ಹಾಗಾದ್ರೆ? ಸರ್ ವಿಡಿಯೋದಲ್ಲಿರೋದು ಸುಳ್ಳ ಅಂದರೆ ಅವ್ರ ಪೇಸೇ ಇಲ್ಲ. ಏನೋ ಪೇಸ್ ಇದ್ದಿ ಏನೋ ಕರೆಕ್ಟಾಗಿ ನೋಡಿ ಈ ವ್ಯಕ್ತಿನೇ ಅಂದಿದ್ರೆ ಬೇಕಾದ್ರೆ ಇಷ್ಟೊತ್ತವರೆಗೂ ಬಿಟ್ಟಿರೋರ ಬಿಡ್ತಾ ಇರಲಿಲ್ಲ, ಬೇರೆ ಹಾಕಿಲ್ಲ. 78 ಇಲ್ಲಿ ಈಗೇನು ಎಲ್ಲ ಕ್ಯಾಮ್ರಾ ಮಾಡ್ಬೋದು ಬೇಕಾರೆ ನನ್ನೂ ಬೇಕಾರೆ ಇದಾಕ್ಬಿಟ್ಟು ಪ್ರಜ್ವಲ್ ರೇವಣ್ಣನ್ನೇ ಮಾಡ್ಬೋದು ನನ್ನೂ ಬೇಕಾರೆ. ಏನ್ ಮಾಡಕ್ಕಾಯ್ತದೆ ಅಂತಂತ ಇದ್ಕೊಂಡಿರ್ದವ್ರು ಇವಾಗ. ವಿಡಿಯೋ ಆಗಿರೋದು ಗ್ಯಾರಂಟಿ, ಅದು ಫ್ರೀ ಇದಾಗಬೇಕು. ಇವರು DK ಮಾಡಿರೋದು ತಪ್ಪೆ, ಅದ್ನ್ಯಾಕೆ ಲೀಕ್ ಔಟ್ ಮಾಡ್ಬೇಕಾಯ್ತು, ಅವ್ರನ್ನೂ ಅರೆಸ್ಟ್ ಮಾಡ್ಬೇಕಾಯ್ತು. ಹಾಂ DK ಅವರು ಎಲೆಕ್ಷನ್ ಟೈಮ್ಗೆ ಮಾಡ್ಬೇಕಾಗಿತ್ತಾ? ಎಲೆಕ್ಷನ್ ಮುಗಿಯೋ ಮುಂಚೆನಾದ್ರು ಬಿಡ್ಬೋದಾಗಿತ್ತಾನೆ ಆ ಪೆನ್ ಡ್ರೈವ್ನ? ಯಾಕೆ ಎಲೆಕ್ಷನ್ ಎಲೆಕ್ಷನ್ಗೆ ಬಿಡಬೇಕು ಅಂತ ಯಾಕೆ? ಅವ್ರ ಒಟ್ಟಿನಲ್ಲಿ ಅವ್ರ ಕೆಟ್ಟ ಹೆಸರು ತರಬೇಕು, ಅವ್ರು ಮಾಡಿದ್ರು ಅಷ್ಟೇ. ಫ್ಯಾಮಿಲಿ ಕೆಟ್ಟ ಹೆಸರು ತಂದ್ಬಿಡ್ಬೇಕು ಅವರು. ಈಗ ಅದು 4ನೇ ತಾರೀಕು ಗೊತ್ತಾಗುತ್ತೆ ಭವಿಷ್ಯ, ಯಾರ್ದು ಏನು ಬರುತ್ತೆ ಏನಾಗುತ್ತೆ ಅನ್ನೋದು. ಈಗ ಅವ್ರದೊಬ್ರು ಬೆಳೆಕಾಳು ಬೇಯಿಸ್ಕೊಳಕ್ ಹೋದ್ರು, ಈಗ ಇವ್ರನ್ನು ಇದ್ ಮಾಡ್ತಿದ್ದಾರೆ. DK ಅವ್ರನ್ನ ಕೊಟ್ಟಿಲ್ವಾ? ಈಗ DK ಇದು ಕಂಪ್ಲೇಂಟ್ ಕೊಟ್ಟವ್ರಲ್ಲ, ಫಸ್ಟ್ 23ಗೆ ಕಂಪ್ಲೇಂಟ್ ಕೊಟ್ಟಲ್ಲ ರೇವಣ್ಣ ಫ್ರೆಂಡ್ ಏಜೆಂಟ್. ಇವ್ರನ್ನ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ನವ್ರದ? ಕಾರ್ತಿಕ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಅದು ಬೇರೆಯವ್ರನ್ನೆಲ್ಲ 4 ಜನ ಅರೆಸ್ಟ್ ಮಾಡವ್ರೆ, ಕಾಂಗ್ರೆಸ್ನವ್ರು ಮಾತ್ರ ಅರೆಸ್ಟ್ ಮಾಡಿಲ್ಲ. ಯಾಕೆ? ಎಲ್ಲ ಇವ್ರದೇ, ಸುಮ್ಮನೆ ಅವ್ರ ಮೇಲೆ ಹೆಸರು ಹಾಕ್ಬೇಕು ಅಂತ ಮಾಡಿರೋದು. ಅವ್ರ ಮೇಲೆ ಹೆಸರು ಹಾಕ್ಬೇಕು, ಎಲ್ಲ DKC ಮಾಡಿರೋದೆ. ಒಬ್ಬ ಸಂಸದರಾಗಿ ಈ ರೀತಿ ಮಾಡೋದು ಮಾಡತ್ತ ಇವಾಗ ಅದು ಮಾಡಿರೋ ತಪ್ಪೇ. ಇವ್ರು ಅದನ್ನ ಲೀಕ್ ಮಾಡಿದ್ರಲ್ಲ, ಕನ್ಫರ್ ಆಗಿ ಅವ್ರ ಫೇಸ್ ಐತಾ ಇಲ್ವಾ? ಅವ್ರ ಏನಾರು ಸಿಕ್ಕೋರ ನೀವ್ ಹೇಳಿ. ಅವ್ರೇನೋ ಸಿಕ್ಕಿ ಆ ಫೇಸು ಏನೋ ನೋಟೆಡ್ ಆಗಿ ಏನೋ ಮಾಡೋನ್ ಬಿಡಪ್ಪ ಈ ವ್ಯಕ್ತಿ ಅಂದಿದ್ರೆ ಪಕ್ಕ ಏನೋ ಮಾಡ್ಬೋದಾಗಿತ್ತು, ಬೈಬೋದಾಗಿತ್ತು, ಇಲ್ಲ ಇಟ್ಕೊಂಡ್ಬಂದಿದ್ದ ಗೆದ್ಮೇಲೆ ರಾಜೀನಾಮೆ ಕೊಡ್ಬೋದಾಗಿತ್ತು. ದೇಶ ಬಿಟ್ಟು ಹೋಗಿರೋದು ಏನು ಉದ್ದೇಶ ಐತೋ ಏನೋ, ಏನು ಉದ್ದೇಶ ಐತೋ ಏನೋ ಪಾಪ. ನಾವು ಇದೇ ಉದ್ದೇಶ ಅಂತ ಹೇಳಕ್ಕಾಗಲ್ಲ. ಅವ್ರದ್ದೇನೋ ಇರ್ತದೆ, ಒಳಗಿನ ರಾಜಕೀಯ ಹೋಗಿರ್ತಾರೆ ಬೇಡ ಅಂತ. ಬಟ್ ಪಟ್ಲಿ ಆ ವ್ಯಕ್ತಿ ಕರೆಕ್ಟಾಗಿ ಮಾಡೋನೆ ಅಂತ ಅವಾಗ ಗೊತ್ತಾದ್ಮೇಲೆ ನಮ್ಮಂತ ಸಾಮಾನ್ಯರೆಲ್ಲ ಮಾಡಿದ್ರೆ ದೊಡ್ಡ ಇಶ್ಯೂ. ಸರ್ ನಮ್ಮಂತ ಸಾಮಾನ್ಯರೆಲ್ಲ ಮಾಡಿದ್ರೆ ಇಲ್ಲಿವರೆಗೂ ಬೀದಿಗೆ ಬರ್ತಾ ಇರಲಿಲ್ಲ. ತಗೊಂಡೋಗಿ ಏನೋ ಒಂದು ಆಗ್ಬಿಟ್ಟಿರೋದು ದೊಡ್ಡ ದೊಡ್ಡ ಕೈವಾಡಗಳು ಅವ್ರದ್ದು. ದೊಡ್ಡವ್ರೇ ಸರ್. ಈಗ ಅವ್ರ ಮೇಲೆ ನಾವು ಫೈಟ್ ಮಾಡಕ್ಕಾಯ್ತದ? ಈ ಕಾನೂನು ಅಷ್ಟು ಐತಲ್ವಾ? ಅವ್ರ ಏನಾದ್ರು ಬಂದವ್ರ ಮಾಡ್ತಾವ್ರ? ಸರ್ ಅಮಾಯಕರು ಇಷ್ಟೆಲ್ಲ ಅಲ್ಲ, ಅಮಾಯಕರು ಕಾಲದಿಂದ ಅದು ಹಂಗೆ ಬಂದ್ಬಿಡೈತೆ. ಅಮಾಯಕರೇ, ದೊಡ್ಡವ್ರೇ ಕಾಲದಿಂದನೂ ಅದು ಹಂಗೆ ಬಂದಿರೋದು, ಈಗಿಂದ ಅಲ್ಲ. ನಿಮ್ಮ ಕಾಲ ಅಲ್ಲ, ನಮ್ಮಪ್ಪ ನಿಮ್ಮಪ್ಪ ಅಂತ ಕಾಲದಿಂದನೂ ಅಮಾಯಕನೇ. ತಪ್ಪೇ ಮಾಡಿಲ್ಲ ನಾನು ಅಂತ ಹೇಳಿ ಈಗ ತಲೆಮರೆಸ್ಕೊಂಡು ಕೂರೋದು ಯಾಕೆ? ತಪ್ಪು ಮಾಡಿಲ್ಲ ಅಂದ್ರೆ ಸರ್ ದೊಡ್ಡವರು ಎಲ್ಲ ರಾಜಕೀಯಗಳು. ಅದೇ ದೊಡ್ಡವ್ರು ಯಾರ್ಯಾರು ಅವರು ನಿಮ್ಗೆ ಹೇಳಿ ಗೊತ್ತಿದ್ದವ್ರು? ನಮ್ಗೇನು ಗೊತ್ತಾಗುತ್ತೆ ಸರ್, ಪ್ರಜಾಪ್ರಭುತ್ವದಲ್ಲಿ ಎಂಥದವ್ರೆ ಏನು ಕತೆ ಅನ್ನೋದು ಎಲ್ಲರಿಗೂ ಗೊತ್ತು. ಜನಗಳಿಗೆ ಗೊತ್ತಿರೋದೇ ಮಾಧ್ಯಮಕ್ಕೆ. ಇನ್ನೇನು ಮಾತಾಡೋಣ? ಇವ್ರು ಮಾಡಿರೋ ಸರಿನಾ ತಪ್ಪ? ಒಬ್ಬ ಸಂಸದರಾಗಿ ಈ ರೀತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಸಂಸದರೇ ಆ ರೀತಿ ಮಾಡ್ತಾ ಇದಾರೆ, ನಾಳೆ ಪ್ರಜೆಗಳು ಆ ರೀತಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ತಪ್ಪೇನು ಅನ್ನೋದಕ್ಕಿಂತ ಬಂದ್ಬಿಟ್ಟು ಅವರೇ ಅರಿವು ಇರಬೇಕು. ಅವ್ರಿಗೇನೆ ಮುಖ್ಯವಾಗಿರೋದು ದೊಡ್ಡವರು, ಅವ್ರಿಗೇನೆ ಒಬ್ರಿಗೆ 4 ಜನಕ್ಕೆ ಬುದ್ಧಿ ಹೇಳೋರು. ಅವರ ತಪ್ಪು ಅನ್ನಿಸೋದು ಅವ್ರ ಮನ್ಸಕ್ಕೇನೆ ಬಂದಿರ್ತೈತೆ ಆಲ್ರೆಡಿ. ಆದ್ರೂ ಜನಗಳಿಗೆ ಮುಚ್ಚಾಕೋತಾರ. ದೊಡ್ಡವರು ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಚಂದನೆ ಅಂತೀರಾ? ಅದು ಪ್ರಜಾಪ್ರಭುತ್ವಕ್ಕೆ ಇದ್ದೇ ಇರೋದಲ್ವಾ? ಅವ್ರು ದೊಡ್ಡವರು ಅನ್ನೋದು ಜನಗಳಿಗೆ ಅಂದ್ರೆ ಎಲ್ರಿಗೂ ಮಾತಾಡೋ ಹಕ್ಕಿದೆ. ಹೌದು, ಹಂಗಿದ್ಮೇಲೆ ನೀವು ಮಾತಾಡ್ಬೋದಲ್ಲ? ನಾವು ಮಾತಾಡ್ತಾ ಇದೀವಲ್ಲ ಸರ್. ಅದೇ ಹೇಳಿ, ಒಂದು ಹೆಣ್ಣಿಗೆ ಗೌರವ ಕೊಡೋ ಒಂದು ಇದಾಯ್ತು ಇಂಥ ಸಂದರ್ಭದಲ್ಲಿ. ಒಂದು ಲೆಕ್ಕಾಚಾರದಲ್ಲಿ ಮಾಡಿರೋದು ತಪ್ಪೇನೆ, ಅದು ತಪ್ಪು. ಆದರೆ ಜನಕ್ಕೆ ಹೇಳೋ ರೀತಿ ಬರ್ಬಿಟ್ಟು ತಪ್ಪಲ್ಲ, ನಾನೇನು ತಪ್ಪೇ ಮಾಡಿಲ್ಲ, ನಾನೊಬ್ಬ ಸಾಚ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಈ ರೀತಿ ಪೆಟ್ರೋಲ್ ಲೀಕ್ ಮಾಡೋದು, CD ಲೀಕ್ ಮಾಡೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಒಂದು ಹೆಣ್ಣಿಗೆ ನಾಳೆ ಅವ್ರ ಮನೆಯಲ್ಲಿ ಗೊತ್ತಾದ್ರೆ ಹೌದು, ಅದು ಒಂದು ಸಮಾಜದಲ್ಲಿ ತಲೆ ಹಚ್ಚಿ ನೋಡೋಕ್ಕಾಗಲ್ಲ. ಹೌದು, ನೀವು ಹೇಳ್ತಾ ಇರೋದು ಸರಿ. ಅಂದರೆ ಬಂದ್ಬಿಟ್ಟು ದೊಡ್ಡವ್ರು ಏನೇ ಮಾಡಿದ್ರು ಅದು ಮುಚ್ಚಾಕಂತ ಸಂದರ್ಭ ಬಂದೇ ಬರ್ತಿದೆ, ಮಾಡೇ ಮಾಡ್ತಾರೆ ಅವರೆಲ್ಲ, ದೊಡ್ಡವರೆಲ್ಲ ಸೇರಿ. ತಪ್ಪು ಜನಗಳನ್ನು ಯಾರೇ ಮಾಡೋರು ತಪ್ಪು, ನಾವು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ, ಎಲ್ಲರೂ ತಪ್ಪೇನೆ. ಯಾರು ಬಿಡಲ್ಲ. ಹೌದು, ಅದು ಕರೆಕ್ಟ್. ಆದ್ರೆ ಬಂದ್ಬಿಟ್ಟು ಇವಾಗ ಬರ್ತಾವ್ರಲ್ವಾ ಜನ ಹೆಂಗ್ ಸ್ವೀಕಾರ ತಗೊಳೋದು ಅಂದ್ರೆ ತಪ್ಪೇ. ಅದು ಒಂದು ಲೆಕ್ಕಾಚಾರದಲ್ಲಿ ತಪ್ಪೇ ಅವ್ರು ಮಾಡಿರೋದು.
ಜೈಲ್ಗೆ ಹಾಕೋದ್ರೇನು ಒಳ್ಳೇದು ಸರ್, ಒಂದೇ ಲೆಕ್ಕಾಚಾರ. ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಬೇಕು. ಏನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕಪ್ಪ ಹೆದರ್ತಾ ಇದೀಯಾ? ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ, ಇಲ್ಲಿ ಬಂದು SITಗೆ ಶರಣಾಗು, ದೇವೇಗೌಡರ ಒಂದು ಫ್ಯಾಮಿಲಿಯ ಒಂದು ಮರ್ಯಾದೆ ಉಳಿಸು ಅಂತ ಬೆಂಗಳೂರಿನ ಜನ ಹೇಳ್ತಾ ಇದ್ದಾರೆ. ಇದಿಷ್ಟು ಜನರ ಒಂದು ಆಕ್ರೋಶ ಭರಿತವಾದ ಮಾತುಗಳು. ಕ್ಯಾಮರಾಮನ್ ಯುವರಾಜ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.